ಗಾಂಧೀಜಿಯವರನ್ನ ಮಹಾತ್ಮ ಗಾಂಧೀಜಿಯವರನ್ನ ಕೊಂದಂಥ ಕೀರ್ತಿ ಅವ್ರ ಪಕ್ಷಕ್ಕಿದೆ. ಸೊ ಅದರಲ್ಲಿ ನಾನೊಬ್ಬ ಸಣ್ಣ ವ್ಯಕ್ತಿ. ಸೊ ಕನ್ನಡದ ಪರ ಧ್ವನಿ ಎತ್ತಿದ್ದಕ್ಕೆ, ಕರ್ನಾಟಕದ ಪರ ಧ್ವನಿ ಎತ್ತಿದ್ದಕ್ಕೆ ನನ್ನನ್ನು ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿದ್ದಾರೆ ಅಂಥೇಳಿ ವರದಿಗಳು ಬರ್ತಾ ಇದೆ. ಸೊ ಬಡವರನ್ನ ಯಾಕೆ ಬಾವಿಗೆ ತಳ್ಳಿ ಆಟ ನೋಡ್ತೀರಿ? ನಿಮಗೆ ರಾಜ್ಯಪಾಲರೋ ಏನೋ ಅಧಿಕಾರದ ಆಸೆ ಇರಬೇಕು ಅಂತ ಕಾಣಿಸ್ತದೆ. ಬಿಜೆಪಿಯವರು ನಿಮ್ಮನ್ನು ಮೂಲೆ ಗುಂಪು ಮಾಡಿದ್ದಾರೆ ಅಂತ ಕಾಣಿಸ್ತದೆ. ಅದಕ್ಕೆ ನೀವು ಆಗಾಗ ಏನೇನೋ ಮಾತನಾಡ್ತಾ ಇರ್ತೀರಿ. ಹಿರಿಯರಾದರೂ ಕೂಡ ಏನಾರ ಮಾತಾಡಬೇಕು ಅಂತೇಳಿ ನೀವು ಮಾತಾಡ್ತಾನೆ ಇರ್ತೀರಿ. ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ತಾವು ಸಮಯ ಕೊಟ್ಟರೆ ಬೇರೆಯವರೆಲ್ಲ ಯಾಕೆ ಗುಂಡಿ ಕೊಲ್ಲಬೇಕು? ಈ ಕನ್ನಡದ ನೆಲಕ್ಕೋಸ್ಕರ, ಕನ್ನಡಿಗರಿಗೋಸ್ಕರ ನಾನೇ ಬಂದು ನಿಮ್ಮ ಮುಂದೆ ನಿಂತ್ಕೋಬೇಕು ಅಂತಿದ್ದೀನಿ. ಸಮಯ ಕೊಡ್ತೀನಿ, ತಿಳಿಸ್ತೀನಿ, ಬಂದು ನಿಲ್ತೀನಿ. ದಯವಿಟ್ಟು ನಿಮ್ಮ ಆಸೆ ಈಡೇರಿಸ್ಕೊಂಡು ನಿಮ್ಮ ನಾಯಕರಿಗೆ ಶಬಾಷ್ಗಿರಿ ತಗೊಳ್ಳಿ ಅಂಥೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಅದಕ್ಕೆ ನಾನೇ ತೀರ್ಮಾನ ಮಾಡಿದ್ದೀನಲ್ಲ. ಈ ಪಾಪ ಯಾರೋ ಬಡವ್ರ ಮಕ್ಕಳನ್ನ ಈ ಥರ ರೊಚ್ಚಿಗೇಳಿಸಿ ಅವ್ರ ಮೇಲೆ ಕೇಸ್ ಹಾಕ್ಸಿ ಅವ್ರನ್ನ ಬಾವಿಗೆ ತಳ್ಳಿ ನೋಡೋ ಬದಲು ಪಾಪ ಮಹಾನ್ ನಾಯಕರು. ಸೊ ಅವರ ನಾಯಕತ್ವಕ್ಕೆ ಅವರ ಇದಕ್ಕೆ ಒಂದು ಇದನ್ನು ಕೊಡಬೇಕು, ಶಬಾಷ್ಗಿರಿ ತಗೋಬೇಕು. ಸೊ ಯಾಕೆ ಅಲ್ಲಿ ಇಲ್ಲಿ ಯಾಕೆ ಹುಡ್ಕಕ್ಕೆ ಹೋಯ್ತೀರಿ? ನಾನೇ ನಿಮ್ಮ ಮನೆ ಹತ್ರಕ್ಕೆ ಬರ್ತೀನಿ. ಸಮಯ ಅತಿ ಶೀಘ್ರದಲ್ಲೇ ಇನ್ನೊಂದು ವಾರದೊಳಗಡೆ ನಿಗದಿ ಮಾಡಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಸಿದ್ಧರಾಗಿದ್ದೀರಿ? ಯಾವ ಗುಂಡಿಗ್ತಿರೋ, ಕೊಲ್ಲಿಸ್ತಿರೋ ನೋಡೋಣ. ಸರ್, ಸತೀಶ್ ಪುಂಜ ಅವರು ದೇಶಾದ್ಯಂತ ಹಿಂದೂಗಳ ತೆರಿಗೆ ಏನಿದೆ ಅದು ಹಿಂದೂಗಳಿಗೆ ಮಾತ್ರ ಸಲ್ಲಬೇಕು, ಬೇರೆ ಸಮುದಾಯಕ್ಕೆ ಹೋಗಬಾರ್ದು. ನೀವೇನು ಹೋರಾಟ ಮಾಡಿದಿರಿ ರಾಜ್ಯದ ತೆರಿಗೆ ರಾಜ್ಯಕ್ಕೆ ಬರಬೇಕು, ಅದೇ ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಖರ್ಚು ಮಾಡಿ ಬೇರೆಯವ್ರಿಗೆ ಯಾಕೆ ಖರ್ಚು ಮಾಡ್ತೀರಾ ಅಂತ ಬಿಜೆಪಿ ಹರೀಶ್ ಪೂಂಜಾ ಟ್ವೀಟ್ ಮಾಡಿದ್ದಾರೆ ಸರ್. ಒಳ್ಳೆಯದು. ಒಬ್ಬೊಬ್ಬರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭಾಳ ಮೌನವಾಗಿದ್ದರು ಎಲ್ಲರೂ. ಸಂಸತ್ ಸದಸ್ಯರುಗಳು ಮೌನವಾಗಿದ್ದರು, ಬಿಜೆಪಿ ಮೌನವಾಗಿತ್ತು. ಇವತ್ತು ಚರ್ಚೆಗಳು, ವ್ಯಾಖ್ಯಾನಗಳು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ. ನನ್ನದು ಇಷ್ಟೇ, ನಿರಂತರವಾಗಿ ಕರ್ನಾಟಕದ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ತೆರಿಗೆಯ ಪಾಲು ಇವತ್ತು ಎಷ್ಟೆಷ್ಟಿದೆ ಅಂಥೇಳಿ ತಮ್ಮೆಲ್ಲರಿಗೂ ಕೂಡ, ತಾವು ಕೂಡ ರಾಜ್ಯದ ಜನಕ್ಕೆ, ರಾಷ್ಟ್ರದ ಜನಕ್ಕೆ ಬಿತ್ತರ ಮಾಡ್ತಾ ಇದ್ದೀರಿ. ಯಾವ್ಯಾವ ರಾಜ್ಯದಿಂದ ಎಷ್ಟೆಷ್ಟು ತೆರಿಗೆ ಬರ್ತಾ ಇದೆ, ಯಾವ್ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಹಣ ಖರ್ಚಾಗ್ತಾ ಇದೆ, ಕೇಂದ್ರ ಸರ್ಕಾರ ಯಾರಿಗೆ ಎಷ್ಟೆಷ್ಟು ಹಣ ಕೊಟ್ಟಿದೆ, ಗುಜರಾತ್ಗೆ ಎಷ್ಟು ಇದು ಕೊಟ್ಟಿದೆ, ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಮಧ್ಯಪ್ರದೇಶಕ್ಕೆ ಎಷ್ಟು ಕೊಟ್ಟಿದ್ದಾರೆ, ರಾಜಸ್ಥಾನ್ಗೆ ಎಷ್ಟು ಕೊಟ್ಟಿದ್ದಾರೆ, ಕರ್ನಾಟಕಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ, ತಮಿಳುನಾಡಿಗೆ ಎಷ್ಟು ಕೊಡ್ತಾ ಇದ್ದಾರೆ, ನಮ್ಮ ತೆರಿಗೆಯ ಪಾಲು ಯಾರ್ಯಾರು ಯಾವ್ಯಾವ ವರ್ಷದಿಂದ ಎಷ್ಟೆಷ್ಟು ಹಣವನ್ನು ಪಡೀತಾ ಇದ್ದಾರೆ, ನಮ್ಮ ಯೋಜನೆಗಳು, ನೀರಾವರಿ ಯೋಜನೆಗಳು ಯಾವ ರೀತಿ ಅಡ್ಡಗಾಲಾಗಿ ನಿಂತಿದೆ, ನಮಗೆ ಸಿಗಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಯಾವ ರೀತಿ ಕಡೆಗಣೆ ಕಾಣಿಸ್ತಾ ಇದ್ದಾರೆ. ಇವತ್ತು ವೈಟ್ ಪೇಪರನ್ನು ಘೋಷಣೆ ಮಾಡಿದ್ದಾರೆ. ನಾನು ಒಂದು ಮಾತನ್ನು ಕೇಳಲಿಕ್ಕೆ ಬಯಸ್ತೇನೆ. ಕಳೆದ 10 ವರ್ಷಗಳಿಂದ PMGSY ರಸ್ತೆಗಳನ್ನು ನಮ್ಗೆ ಕೊಟ್ಟೇ ಇಲ್ಲ, ಒಂದೇ ಸಾರಿ ಕೊಟ್ಟಿದ್ದು. ಕಾರಣ ಏನು ಅಂತ ಅಂದರೆ, ಮಹಾರಾಷ್ಟ್ರ ನೀವು ಎಲ್ಲ ರಸ್ತೆಗಳ ಕನೆಕ್ಟಿವಿಟಿ ಆಗೋಗಿದೆ, ನಿಮ್ಗೆ ರಸ್ತೆ ಅವಶ್ಯಕತೆ ಇಲ್ಲ ಅಂತೇಳಿ ತಡೆದಿದ್ದಾರೆ. ಸೊ ಎಲ್ಲದರಲ್ಲೂ ತಡ್ಕೋಬೇಕಾ ನಾವು? ಸುಮಾರು 4750 ಕಿಲೋಮೀಟರ್ ರಸ್ತೆ ನ್ಯಾಷನಲ್ ಹೈವೇ ಅಪ್ಗ್ರೇಡೇಷನ್ ಆಗಿ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೊಟ್ಟಿದ್ರು. ಯಾರು? ಕೇಂದ್ರ ಸರ್ಕಾರ, ನಿತಿನ್ ಗಡ್ಕರಿ ಅವರ ಮಂತ್ರಾಲಯ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕಳಿಸಿ DPR ಎಲ್ಲ ಮಾಡಿಸಿದ್ರು. ಇವತ್ತಿನವರೆಗೂ ಕೂಡ ಅನುಮೋದನೆಯನ್ನು ಕಳೆದ 5 ವರ್ಷಗಳಾಯಿತು. ನಿಮ್ಮಲ್ಲಿ ನ್ಯಾಷನಲ್ ಹೈವೇಸ್ ಜಾಸ್ತಿ ಇದೆ, ಎಲ್ಲ ಅಭಿವೃದ್ಧಿ ಆಗೋಗಿದೆ, ನಾವು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ತಡೆದಿದ್ದಾರೆ ಅಂತ ಹೇಳಿದ್ರೆ ಯಾರನ್ನ ಕೇಳಬೇಕು? ತೆರಿಗೆ ನಿಮ್ಮದು, ಅಭಿವೃದ್ಧಿ ಅವ್ರದ್ದು. ಅದಕ್ಕೂ ಒಂದು ನ್ಯಾಯ ಇರ್ತದೆ, ಒಂದು ಬದ್ಧತೆ ಇರ್ತದೆ. ಎಷ್ಟು ಹಣ ಬೇಕು, ಎಷ್ಟು ಹಣ ಕೊಡಬೇಕು ನಮಗೆ, ನಾವು ಎಷ್ಟು ಹಣ ತಗೋಬೇಕು. ನಾನೇನು ಭಾರತದ ವಿರೋಧಿ ಅಲ್ಲ, ನಾನು ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿರ್ತಕ್ಕಂಥವನು. ನಾನು ಸಂವಿಧಾನದ ಆಶಯಗಳ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವನು. ನನ್ನನ್ನು ದೇಶದ್ರೋಹಿ ಅಂತ ಕೊಲ್ಲಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇತ್ತು ಖಂಡಿತ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ತೀನಿ. ಈಶ್ವರಪ್ಪನವರೇ, ಸಿದ್ಧರಾಗಿ ಅತಿ ಶೀಘ್ರದಲ್ಲೇ ನಿಮ್ಮನ್ನು ಭೇಟಿ ಮಾಡ್ತೀನಿ.
ನಾನು ಅವಕಾಶಕ್ಕೆ ಕೇಳಿದ್ದೆ. ನಮ್ಮ ಪಕ್ಷದಲ್ಲೂ ಕೂಡ ಹೆಸರನ್ನು ಸೂಚಿಸಿದರು. ಏನು ಕಾರಣನೋ ಗೊತ್ತಿಲ್ಲ, ನನ್ನನ್ನು ನಿರಾಕರಣೆ ಮಾಡಿದ್ರು, ನನ್ನ ಧ್ವನಿಯನ್ನು. ಆದರೆ ನನ್ನ ಧ್ವನಿ ಒಳಗಡೆ ಪ್ರಯತ್ನ ಮಾಡ್ಬೋದು, ಆದರೆ ಹೊರಗಡೆ ತಡೀಲಿಕ್ಕೆ ಪ್ರಯತ್ನ ಸಾಧ್ಯ ಆಗೋದಿಲ್ಲ. ಈ ಹೋರಾಟ ನಿರಂತರವಾಗಿರ್ತದೆ. ಇನ್ನೂ ಕೂಡ ಸಾಕಷ್ಟು ವಿಚಾರಗಳಿದೆ. ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ಎಳೆಯಾಗಿ ಹೇಳ್ತಕ್ಕಂಥ ಸಮಯ ಹತ್ರ ಬಂದಿದೆ. ಮಾಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.